ನಾನು ಯೋಗೇಶ್ವರಿ ಮಾತಾಜಿ, ಸಿದ್ಧಾರೂಢ ಮಠ, ವಿಜಯಪುರ. ಇಂದಿನ ಭಾರತದ ನಾರಿಯ ಶಕ್ತಿಗೆ ಹೊಸ ಅರ್ಥವನ್ನು ಸಿಕ್ಕಿದೆ. ಅವರಿಗೆ ಹಕ್ಕು, ಅವಕಾಶ ಮತ್ತು ಗೌರವವನ್ನು ನೀಡಿದ ನಾಯಕತ್ವದ ನಾಯಕರಿಗೆ ನನ್ನ ಅನಂತ ಕೃತಜ್ಞತೆಗಳು. ಅವರ ದೂರದೃಷ್ಟಿ ನಾರಿಯ ಶಕ್ತಿ ವಂದನ ಅಧಿನಿಯಮವನ್ನು ಜಾರಿಗಾದದ್ದು ಬಹಳಷ್ಟು ಸಂತೋಷ ಅನಿಸುತ್ತದೆ. ಮಹಿಳೆಯರ ಕನಸು ನನಸು ಮಾಡಲು ಇದೊಂದು ಹೊಸ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾರಿಯ ಶಕ್ತಿ ಬಹಳ ದೊಡ್ಡ ಶಕ್ತಿ ಆದದ್ದರಿಂದ ವೇದ ಕಾಲದಲ್ಲಿಯೂ ಸಹಿತ ಕಾರ್ಯೇಶು ಮಂತ್ರಿ ಅಂತ ಸಂಬೋಧನೆಯನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಮಂತ್ರಿ ಅಂತೆ ಕೆಲಸ ಮಾಡ್ತಾರೆ. ಮಂತ್ರಿ ಅಂತ ಯಾರಿಗಂತಾರ ಅಂತ ಕೇಳಿದ್ರೆ, ಆ ರಾಜ್ಯದ ಜನರ ಸುಭಿಕ್ಷೆಯನ್ನು ಅಪೇಕ್ಷೆ ಮಾಡಬೇಕು, ಆ ರಾಜ್ಯದ ಜನರ ಕಣ್ಣೀರು ಒರೆಸಬೇಕು, ಆ ರಾಜ್ಯಕ್ಕೆ ಯಾವುದು ಕುಂದು ಕೊರತೆಗಳನ್ನು ಬಾರದಂತೆ ನೋಡಿಕೊಳ್ಳುವ ಕರ್ತವ್ಯಕ್ಕೆ ಮಂತ್ರಿ ಅಂತ ಕರಿತಾ ಇದ್ದಾರೆ. ಆಗಿನ ಕಾಲದಲ್ಲಿಯೂ ಸಹಿತ, ವೇದ ಕಾಲದಲ್ಲಿಯೂ ಸಹಿತ ನಾರಿಗೆ ಮಂತ್ರಿ ಅಂತ ಸಂಬೋಧನೆಯನ್ನು ಮಾಡಿದ್ದಾರೆ. ಅಂದಾಗ ನಾರಿಯ ಶಕ್ತಿ ದೊಡ್ಡ ಶಕ್ತಿ ಅದ. ಅವರಿಗೆ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಇದನ್ನು ಚಾಲನೆಯನ್ನು ಮಾಡಿದಂಥ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರಿಗೆ ಎಲ್ಲ ಮಹಿಳಾ ತಾಯಂದಿರಿಂದ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ.